ತಮಿಳಲ್ಲಿ ಹೇಳ್ತಾರೆ, ಪಿರಂದು ಬಂದೇನ್ வாழ்ந்தேன் ಇರಂದು ಪೋನೇನ್, ಅಂದ್ರೆ ಯಾವಾಗ್ಲೂ ಇರೋನಲ್ವಾ, ನನ್ನ ಸ್ವರೂಪ ಏನು ತಿಳಿದ್ರೆ ಭಯ ಹೋಗುತ್ತೆ. ಯಾವಾಗ ಭಯ ಹೋಗುತ್ತೋ ಅದಕ್ಕೆ ಸದ್ಗುರು ಅಂತಾರೆ. ಓಕೆ. ಅದು ಆಗಿನ ಕಾಲದಲ್ಲಿ ಆ ಋಷಿಮುನಿಗಳಿಗೆ ಹೇಳಿದ್ದು, ಆಯಾ ಯುಗಗಳಲ್ಲಿ. ನಾವೀಗ ಇಮಿಡಿಯೇಟ್ ಮಾಡಿದ್ರೆ ಪೈರೇಟಿಂಗ್ ತರ ಅದು ಸಾಧ್ಯವಾಗಲ್ಲ. ಧ್ರುವನಿಗೆ ನಾರದರು ಹೇಳಿದ್ರು ಇಲ್ವೇ ಏನ್ ಮಾಡ್ಬೇಕಂತ. ನಾವು ಆ ರೀತಿ ನಾನು ಓಂ ನಮೋ ಭಗವತಿ ಹೇಳಿದ್ರೆ ಬಾಗಲ್ಲ. ಈಗಿನ ಇದಕ್ಕೆ ಏನ್ ಬೇಕಾದ್ರೆ ಮಾಡರ್ನ್ ಎಲ್ಲ ಫಲಿತ ಬಂದಿದೆ, ಎಲ್ಲಾ ಸಿದ್ಧರುಗಳು ಕೊಟ್ಬಿಟ್ಟಿದ್ದಾರೆ ರೆಡಿಯಾಗಿ. ನೀವು ಇಷ್ಟೆಲ್ಲ ಧ್ಯಾನ ಮಾಡ್ಬೇಕಾಗಿಲ್ಲ, ಇಷ್ಟೆಲ್ಲ ಕಷ್ಟ ಪಡ್ಬೇಕಾಗಿಲ್ಲ, ರೆಡಿಯಾಗಿ ಗೃಹಸ್ಥ ಜೀವನ ಮಾಡಿ ಅಂತ ಗುಡಿ ಗೋಪುರಗಳು ಕಟ್ಟಿ ಅಲ್ಲಿ ಈಶ್ವರ ಪಾರ್ವತಿ ರೀತಿ ಮದುವೆ ಆಗಿ, ಆಮೇಲೆ ಫಸ್ಟ್ ಬ್ರಹ್ಮ ಧ್ಯಾನ ಮಾಡಿದ್ಮೇಲೆ ಮದುವೆ ಆಗಿ ಅಂದ್ಬಿಟ್ಟೆ ಅವ್ರು ಕಾಶಿ ಯಾತ್ರೆ ಕಳಿಸ್ತಾರಲ್ಲ. ಹಿಂದಿನ ಕಾಲದಲ್ಲಿ ಕಾಶಿ ಯಾತ್ರೆ ಅನ್ನೋದು ಈ ವಿದ್ಯೆ ಹೇಳ್ಕೊಡ್ತಾ ಇದ್ದಾರೆ. ಗೃಹಸ್ಥ ಜೀವನದಲ್ಲಿ ಬಾಧೆ ಇಲ್ಲದೆ ಯಾವ ರೀತಿ ಇರೋದು ಅಂತ. ಅದಕ್ಕೆ ತಂದೆ ತಾಯಿನೇ ಪ್ರತ್ಯಕ್ಷ ಈಶ್ವರ ಪಾರ್ವತಿ ಅವ್ರನ್ನ ಪೂಜ್ಯರಾಗಿ ನೋಡಿ, ಅವರ ಅದೇ ರೀತಿ ನೀವುಗಳು ಕೂಡ ತಂದೆ ತಾಯಿಗಳಾಗಿ ಕುಟುಂಬಸ್ಥರಾಗಿದೆ ಅಂತ ಹೇಳ್ಬಿಟ್ಟೆ ಈ ಸಂಪ್ರದಾಯ ಇಟ್ಟಿದ್ದು. ಯಾಕಂದ್ರೆ ಹೆಣ್ಣು ಗಂಡು ಸೇರ್ತಿದ್ರೆ ಮಕ್ಕಳಾಗೋದು. ಆದ್ರೆ ಬರೋ ಹುಟ್ಟೋ ಮಗುವಿನಲ್ಲಿ ಯಾವ ರೀತಿ ಗುಣಗಳು, ದೈವಿಕ ಗುಣಗಳು, ಸತ್ವಗುಣ ಸಂಪನ್ನರಾಗಿದ್ರೆ ಮುಂದಕ್ಕೆ ಇದು ಲೀಲೆಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಸಂಪ್ರದಾಯ ಇಟ್ಟಿದ್ದಾರೆ. ನಾವು ಎಲ್ರು ಮಾಡ್ತಾ ಇದ್ದೀವಿ, ಜ್ಞಾನ ಸಾಕದಷ್ಟಿದೆ, ಬಟ್ ಅದರ ವಿಮರ್ಶಾ ಜ್ಞಾನ ಇದೆ. ಏಂತಕ್ ಮಾಡ್ತಾ ಇದೀವಿ ಅಂತ ಕೆಲವೊಂದು ಏನಕ್ಕೆ ಮಾಡ್ತಾ ಇದ್ದೀವಿ ತಿಳ್ಕೊಳ್ದೆ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಅನ್ನೋದು, ನನ್ನದು ಅನ್ನೋದು ಎಲ್ಲ ಕಲ್ಪನೆ ಮಾಡ್ತಾರೆ. ನಿದ್ರೇಲಿಲ್ಲ, ಅದಕ್ಕೆ ನಿದ್ರೆಗೆ ಹೋಗ್ಬೇಕಂತಾರೆ ಎಲ್ರು. ಯಾಕೆ ಹೇಳಿ, ಅಲ್ಲಿ ನಾನಿರಲ್ಲ, ನಾನಿದ್ರೇನೆ ಪ್ರಾಬ್ಲಮ್. ಯಾವ ಕ್ಷಣದಲ್ಲಿ ನಾನಿಲ್ವೋ ಅದೇ ಮೋಕ್ಷ. ಅಲ್ಲಿ ಮೋಹಕ್ಷಯ ಅಲ್ಲೇ ಆಗೋದು. ಇಲ್ಲಾಂದ್ರೆ ಎಚ್ಚರಾವಸ್ಥೆಯಲ್ಲಿ ಧ್ಯಾನ ಮಾಡ್ತಿದ್ರು, ಎಷ್ಟು ವರ್ಷಗಳು ಮಾಡಿದ್ರು ಕೂಡ ನಾನಿದ್ದೀನಲ್ಲ, ನಾನಿದ್ರೆ ಎಲ್ಲಿ ಅದ್ ಬಂದ್ಬಿಡುತ್ತೆ ಆಟೋಮೆಟಿಕ್. ಅದೇನೆ ಮೋಕ್ಷಕ್ಕೆ ಅಡ್ಡವಾಗಿರೋದು ನಾನೇ. ಇದನ್ನೇ ಕಟ್ಟ ಕಡೆಯಲ್ಲಿ ಎಲ್ಲಾ ಸಿದ್ಧರುಗಳೆಲ್ಲ ಶುರು ಕೊಟ್ಬಿಟ್ರು ನಮ್ಗೆ. ಅವರೆಲ್ಲ ಕಷ್ಟಪಟ್ಟು ಫಸ್ಟ್ ವರ್ಷ ಅಂದ್ರೆ ಪುರಂದರದಾಸರು, ಕನಕದಾಸರು, ಜ್ಞಾನೇಶ್ವರರು, ಇವರೆಲ್ಲರೂ ಕೂಡ ಇದನ್ನ ಕಟ್ಟ ಕಡೆಯಲ್ಲಿ ನಮ್ಗೆ ಏನ್ ಹೇಳಿದ್ರು, ನೀನ್ ಇಲ್ದೆ ಅದರಿಂದ ನಾನು ಇಲ್ದೇ ಇರೋದು ಹೋಗೋದಕ್ಕೋಸ್ಕರನೇ ಈ ಮಠದಲ್ಲಿ ನನ್ನದು ಅನ್ನೋದ ನನ್ನ ಚಪ್ಪಲಿ, ನನ್ನ ಅಧಿಕಾರ, ನನ್ನ ಹೆಸರು, ಊರು, ಈ ಗುರುತೆಲ್ಲ ಏನ್ ಇಲ್ದೇ ಇರೋದು ಮಕ್ಕಳಿಗೆ ಹೇಳ್ಕೊಟ್ಟಿರೋದು, ಎಲ್ಲ ಶಿಶುಗಳಿಗೆ ಹೇಳ್ಕೊಟ್ಟಿರೋದು ಪ್ರಾಯ ಇಟ್ಟಿರೋದು. ಅದಕ್ಕೆ ಮಠಗಳಿರೋದು, ದೇವಸ್ಥಾನಗಳು ಮಠಗಳೆಲ್ಲ ಶಿಶು ಅಂದ್ರೆ ನಾವೆಲ್ಲ ದೇಹ ಬೆಳೆದಿದ್ರು ಮನಸ್ಸಿನಲ್ಲಿ ನಾವು ಶಿಶುಗಳು, ಶಿಷ್ಯರು. ಹಾಗೆ ಸಶಿಷ್ಯರಾಗ್ಬೇಕು. ಇದ್ರಲ್ಲಿ ಏನಾಗ್ತಾ ಇದೆ ಅಂದ್ರೆ ತುಂಬಾ ಈ ವಿಚಾರನ ತಿಳ್ಕೊಂಡು ಚಾಂಡಾಳ ಗುರುಗಳು ಚೋರ್ ಶಿಷ್ಯರಾಗ್ತಾ ಇದ್ದಾರೆ. ಇಲ್ಲ ಚೋರ್ ಗುರುಗಳು ಚಾಂಡಾಳ ಶಿಷ್ಯರು. ಚಾಂಡಾಳ ಅಂದ್ರೆ ಮನಸ್ಸಿನ ಮಾತು ಕೇಳೋರು ಚಾಂಡಾಳ ಅಂತ, ಇನ್ನೇನಿಲ್ಲ. ಮನಸ್ಸು ಈ ರೀತಿ ಹೇಳುತ್ತೆ, ಆ ರೀತಿ ಹೇಳುತ್ತೆ, ಇದೇನೆ ಈ ಶಬ್ದಗಳಿಗೆ ಅರ್ಥ. ಚಾಂಡಾಳ ಅಂದ್ರೆ ಮನಸ್ಸು ಹೇಳೋ ರೀತಿ ಇದ್ರೆ ಅವನು ಚಾಂಡಾಳ ಶಿಷ್ಯ. ಚೋರ್ ಗುರು ಅಂದ್ರೆ ಅವನು ಶಿಷ್ಯನ ಹತ್ರ ಈಸ್ಕೊಳ್ತಾನೆ. ಒಬ್ಬ ನೀನ್ ಫೀಸ್ ಕೊಡು ಅವಾಗಲೇ ಹೇಳ್ತೇನೆ ಅಂದ್ರೆ ಅವ್ನು ಚೋರು. ಎಲ್ಲಿ ಯಾವುದೇ ಫೀಸ್ ಇಲ್ಲದೆ ಯಾವ ವಿದ್ಯೆ ಹೇಳ್ಕೊಟ್ಟು ಅದನ್ನ ಕೊಡ್ತಾರ, ಅದೇನೆ ಪರಿಪೂರ್ಣವಾಗಿರುವಂತದ್ದು. ಏನು ಅಪೇಕ್ಷೆ ಪಡೆದೇ ಶಿಷ್ಯನ್ಗೆ ಹೇಳ್ಕೊಡ್ತಾನೆ. ಹೌದು, ಅವನೇ ಅಪೇಕ್ಷೆ ಪಡ್ತಂದ್ರೆ ಅವನು ಬುದ್ಧನೇ, ಗುರು ಅಲ್ಲ ಅಲ್ವಾ. ಅವನು ಅಪೇಕ್ಷೆ ಪಡ್ತಾನಂದ್ರೆ ಇವನು ನನ್ನ ಹತ್ರನೇ ಹಣ ಕಡಿಮೆ ಇದೆ ಅಂತ ಹೇಳಿದ್ರೆ ಅವನ ಹತ್ರನೇ ಕಿತ್ಕೊಡ್ತಾನಂದ್ರೆ ಅವ್ರ ಗುರುನ. ಹೌದು, ಇರೋದು ಇದ್ದಂಗೆ ಹೇಳ್ಬೇಕು, ಯಥಾರ್ಥ ಜ್ಞಾನವೇ ಇಲ್ಲಿನ ಪ್ರತಿ ಗುರುವಾರ ಸತ್ಸಂಗ ಮಾಡ್ತಾರಲ್ಲ, ಅದರಲ್ಲಿ ತಮಿಳ್ ಭಾಷೆಯಲ್ಲೇ ಹೇಳ್ತಾರೆ ಇದನ್ನ. ಬಟ್ ಎಲ್ರು ಉಚ್ಚಾರಣೆ ಮಾಡ್ತಿದಾರ ಹೊತ್ತು ಅದ್ರಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ತಿಲ್ಲ. ಅದನ್ನ ನಾನು ಈ ಒಂದು ಅಭ್ಯಾಸದಿಂದ ಅದಕ್ಕೆ ವಿಮರ್ಶೆ ಗೊತ್ತಿರೋ ಅಷ್ಟು ಪ್ರಪಂಚ ಜ್ಞಾನಕ್ಕೆ, ಆತ್ಮಜ್ಞಾನಕ್ಕೆ ತಿಳಿದ್ಮೇಲೆ ಬ್ರಹ್ಮಜ್ಞಾನ. ಅದಕ್ಕೆ ಏನು ಬೇಕಾಗಿಲ್ಲ, ಅರ್ಧ ಕ್ಷಣವೇ ಬೇಕಾಗದು. ಜ್ಞಾಪಕ ಇಟ್ಕೊಳ್ಳಿ, ಬ್ರಹ್ಮಜ್ಞಾನಕ್ಕೆ ಎಷ್ಟು ಬೇಕು ಸಮಯ? ಅರ್ಧ ಕ್ಷಣ. ಅರ್ಧ ಕ್ಷಣ ಅಂತ ಶ್ರುತಿ ಸ್ಮೃತಿಗಳು ಎಲ್ಲ ಹೇಳ್ತಾರೆ. ಇದಕ್ಕೊಂದು ಇನ್ಸ್ಟಿಟ್ಯೂಷನ್ ಇದೆ. ಹೇಗೆ ಹೇಳ್ತೀರಾ ಇದಕ್ಕೆ ಇಷ್ಟು ಇದಾವೆ ಅಂದ್ರೆ, ಕಾಂಚೀಪುರಂನಲ್ಲಿ ರಾಜಾ ಸ್ಟ್ರೀಟ್ ನಂಬರ್ 3 ರಾಜಾ ಸ್ಟ್ರೀಟ್ ಅಂತ ನೀವು ಖಂಡಿತ ವಿಸಿಟ್ ಮಾಡಿ. ಅಲ್ಲಿ ಶುಕ್ಲ ಯಜುರ್ವೇದ ಪಾಠಶಾಲಾ ಅಂತ ಇದೆ. ಶುಕ್ಲ ಯಜುರ್ವೇದ ಪಾಠಶಾಲೆ. ಅಲ್ಲಿ ಯಾಜ್ಞವಲ್ಕ್ಯ ಮಹರ್ಷಿಗಳು ಸ್ಥಾಪನೆ ಮಾಡಿದ್ರು.
ಯಾಜ್ಞವಲ್ಕ್ಯ ಮಹರ್ಷಿಗಳೇ ಅವರು ಶುಕ್ಲ ಯಜುರ್ವೇದ ಫೌಂಡರ್. ಓಕೆ. ಕೃಷ್ಣ ಯಜುರ್ವೇದ ಅವೆಲ್ಲ ಬೇರೆಯವರು. ಶುಕ್ಲ ಯಜುರ್ವೇದ ಫೌಂಡರ್ ಇಸ್ ಯಾಜ್ಞವಲ್ಕ್ಯ ಮಹರ್ಷಿ. ಅಲ್ಲಿ 12 ವರ್ಷಗಳ ಕಾಲ ಕೋರ್ಸ್, ಬೋರ್ಡಿಂಗ್ ಸ್ಕೂಲ್ ಅದು. ಯಾರಾದ್ರೂ ಒಬ್ಬರನ್ನ ಮನೆಯವ್ರನ್ನ ಬಿಟ್ರೆ 12 ವರ್ಷ ಕಾಲ ಆಗುತ್ತೆ ಸಿಲೆಬಸ್. ಅದನ್ನ ನಾನು ಗೃಹಸ್ಥನಾಗಿ 38ನೇ ವಯಸ್ಸಿನಲ್ಲಿ ಸೇರ್ಕೊಂಡು, ಅಂದ್ರೆ ಅಲ್ಲೇ ಇರ್ಲಿಲ್ಲ, ಅದೇ ಸಿದ್ಧಾಂತನ ಕೋರ್ಸ್ನ ನಾನು 15 ವರ್ಷಗಳ ಕಾಲ ಮಾಡಿ ಪ್ರತಿ ಪೌರ್ಣಿಮಾ ಕೇಳಿ ಈ ಕ್ಲಾಸ್ ರಾತ್ರಿ ಹೊತ್ತು ನಡೆಯುತ್ತೆ. ಸೊ ಅದನ್ನ ತಿಳಿದ್ಮೇಲೆ ನನ್ಗಿದಾಗ್ತ ಓಕೆ, ನಾವು ಎಲ್ಲರೂ ಅನುಭವಿಸ್ತಾ ಇದ್ದೀವಿ, ಆದ್ರೆ ಅದರದ್ದು ವಿಮರ್ಶೆ ಜ್ಞಾನ ಇಲ್ಲ. ಅದೇ ವಿಮರ್ಶೆ ಮಾಡಿದ್ರೇನೆ ಫಲ ಯಾವತ್ತೂ ಇರುತ್ತೆ. ಓಕೆ, ನಾವ್ ಏನ್ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಅದನ್ನ ಮಾಡ್ಬೇಕು. ಸುಮ್ನೆ ಏನೋ ಮೊದ್ಲೇ ಗೊತ್ತಾಗ್ಬಿಟ್ರೆ ಭಯವೇ ಇಲ್ಲ. ಯಾಕಂದ್ರೆ ಈ ಭಯ ಅನ್ನೋದು ನಾನು ಅನ್ನೋದು ತಿಳಿದೇ ಇರುತ್ತೆ. ಅದಕ್ಕೆ ನನ್ನ ಸ್ವರೂಪ ಅನ್ನೋದು ಹಿಂದೆ ಇದ್ದೆ, ಈಗಲೂ ಇದ್ದೀನಿ, ಮುಂದಕ್ಕೂ ಇರ್ತೀನಿ ಅಂತ ತಮಿಳಲ್ಲಿ ಹೇಳ್ತಾರೆ. ಪಿರಂದು ಬಂದೇನ್ வாழ்ந்தேன் ಇರಂದು ಪೋನೇನ್ ಅಂದ್ರೆ ಯಾವಾಗ್ಲೂ ಇರೋನಲ್ವಾ. ನನ್ನ ಸ್ವರೂಪ ಏನು ತಿಳಿದ್ರೆ ಭಯ ಹೋಗುತ್ತೆ. ಯಾವಾಗ ಭಯ ಹೋಗುತ್ತೋ ಅದಕ್ಕೆ ಸದ್ಗುರು ಹೋಗ್ತಾರೆ. ಓಕೆ, ಅದೊಂದು ಟೈಪ್ ಒಬ್ಬೊಬ್ಬ. ನಮಗೆ ಏನ್ ಬೇಕಾಗಿರೋದು ಭಯ ಹೋಗ್ಬೇಕು. ಭಯ ಯಾರಿಗಿರೋದು ಮನಸ್ಸಿಗೆ. ಅದು ಮನಸ್ಸಿಗೆ ಸಾಕ್ಷಿ ಆಗ್ಬೇಕು. ಅಂದ್ರೆ ಈ ಮನಸ್ಸು ಅಂದ್ರೆ ಏನು, ಭಯ ಅಂದ್ರೆ ಏನು, ಇದನ್ನ ಕ್ರಮಶಿಕ್ಷಣದಲ್ಲಿ ಓದಿಸ್ತಾರೆ ಅಲ್ಲಿ ಶುಕ್ಲ ಯಜುರ್ವೇದ ಪಾಠ ಶಾಲೆ. ಅದಕ್ಕಂತ ಎಲ್ಲರೂ ಅಲ್ಲೇ ಹೋಗೋಕ್ ಸಾಧ್ಯವಿರಲ್ಲ. ಅದನ್ನ ನಾವು ಪ್ರತಿದಿನ ಮನೆಯಲ್ಲೇ ಮಾಡ್ಬೋದು. ಅದಕ್ಕೆ ಬೃಹದಾರಣ್ಯಕ ಉಪನಿಷತ್, ಯಾಜ್ಞವಲ್ಕ್ಯ ಸ್ಮೃತಿ ಎಲ್ಲ ಸಿಗುತ್ತೆ. ಯಾರು ಇದನ್ನ ಯಾಜ್ಞವಲ್ಕ್ಯ ಸ್ಮೃತಿ ಓದಿರ್ತಾರೋ ಅವರೆಲ್ಲ ತನ್ನ ಮನೆಯೇ ಮಠಗಳಾಗಿ ಮಾಡ್ಕೊಳ್ತಾರೆ, ದೇವಾಲಯ ಮಾಡ್ಕೊಳ್ತಾರೆ. ದೇಹನ ದೇವಾಲಯ, ಜೀವವೇ ದೇವ ಅಂತ ಹೇಳ್ಬಿಟ್ಟು ಅವ್ರಿಗೆ ದೃಢವಾಗ್ಬಿಡುತ್ತೆ. ಯಾಕಂದ್ರೆ ಅದು ಪುಸ್ತಕದಲ್ಲೇ ಹೇಳ್ಬಿಡ್ತಾರೆ. ನಾನ್ ಮಾತಾಡಿದ್ರು ಪುಸ್ತಕದ ಇನ್ಫಾರ್ಮೇಶನ್, ಪುಸ್ತಕದಲ್ಲಿ ಓದಿದ್ರು ಇನ್ಫಾರ್ಮೇಶನ್. ಹಾಗಾಗಿ ನಿಮ್ಮ ಸಂಶಯ ಇರ್ಬೇಕು. ನಿಮ್ಮ ಸಂಶಯ ಯಾವಾಗ ತೀರೋಯ್ತೋ ಅದೇ ಮೋಕ್ಷ ಜೀವನ. ಹೌದು. ಇನ್ನು ನೀವೇನೋ ಪ್ರಶ್ನೆ, ಈಗ ಅದೇ ಡೌಟ್ಫುಲ್ ಆಗಿ ಜೀವನ ನಡೆಸ್ತಾ ಇರ್ತೀವಲ್ಲ, ಅಂತ ಡೌಟ್ಗಳಿಗೆ ಕ್ಲಾರಿಟಿಯನ್ನು ಕೊಡ್ತೀರಾ? ಹೌದು. ಒಂದು ಎಕ್ಸಾಂಪಲ್, ಸಡನ್ ಆಗಿ ಪಟಾಕಿ ಹೊಡೆದ್ರೆ ಭಯ ಬೀಳ್ತಾರೆ. ಆದ್ರೆ ಇವತ್ತು ದೀಪಾವಳಿ ಅಂತ ಅದೇ ಶಬ್ದ ಕೇಳಿದ್ರೆ ಚಪ್ಪಾಳೆ. ಹೌದು. ಮೊದ್ಲೇ ಗೊತ್ತಾಗಿದ್ದು ಏನೇನ್ ಹೇಳಿದ್ರು, ಮೊದಲೇ ಏನ್ ಗೊತ್ತಾಗೋದು, ಕಟ್ಟ ಕಡೆಯಲ್ಲಿ ನಮ್ಮ ಸ್ಥಿತಿ ಇದೇನೆ. ಅಂತಿಮ ಘಟ್ಟದಲ್ಲಿ ಇದೇನಪ್ಪ ಕಡೆಗೆ ಹೋಗೋದು, ನಿಮ್ಮ ದಾರಿಯಲ್ಲಿ ಯಾವ ರೀತಿ ಅಳಬೇಕಾ, ನಗಬೇಕಾ, ಇಲ್ಲ ನಾವು ಖುಷಿ ಪಡಿಸ್ಬೇಕಾ, ಯಾಕನ್ನೋದು ನಮ್ಮ ಕೈಯಲ್ಲೇ ಇದೆ. ಇಲ್ಲ ಅವ್ರಿಗೆ ಕಟ್ಟ ಕಡೆಯಲ್ಲಿ ಏನನ್ನೋದು ನಾವು ತಿಳ್ಕೊಳ್ಬೇಕು. ಓಕೆ, ಅಂದ್ರೆ ನಾವು ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ ಅದನ್ನ ಹೇಳ್ಕೊಟ್ಟು ಬೆಳೆಸ್ಬೇಕಾಗತ್ತೆ. ಕೆಲವೊಂದು ಮೊದಲು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಲ್ಲ, ಈಗ ದೊಡ್ಡವರಾಗಿ ಬೆಳೆದಿರೋರು ಫಸ್ಟ್ ಅದನ್ನ ತಿಳ್ಕೊಳ್ಬೇಕು. ತಿಳ್ಕೊಳ್ದು ಇರೋದ್ರಿಂದ ಮಕ್ಕಳೆಲ್ಲ ಕಳಿಸ್ತಾ ಇರೋದು ಹಿರಿಯರೇ. ಫಸ್ಟ್ ಹಿರಿಯರ್ ಬಂದು ಕಲಿ. ಓಕೆ, ಅದನ್ನ ತಿಳ್ಕೊಂಡು ಆಮೇಲೆ ಬೇರೆಯವ್ರಿಗೆ ಹೇಳ್ಕೊಡೋದ್ರಿಂದ ಹೇಳ್ಕೊಡೋದು ಬೇಕಾಗಿಲ್ಲ. ತಾನು ತಿಳ್ಕೊಂಡ್ರೆ ಅವರು ಯುಕ್ತಿಯಾಗಿ ಅದೇ ರೀತಿ ಬೆಳೆಸ್ತಾರೆ. ಅವರ ಗುಣ ಸ್ಥಿತಿ ಪರಿಸ್ಥಿತಿಗಳು ನೋಡ್ಕೊಂಡು ತಿಳಿಸ್ತಾರೆ. ಓಕೆ ಸರ್, ಆಮೇಲೆ ಇನ್ನೊಂದೆರಡು ಪ್ರಶ್ನೆ ಏನಂದ್ರೆ, ಇಲ್ಲಿ ಬಂದು ಹೋದವ್ರಿಗೆ ಕೆಲವಷ್ಟು ಫೈನಾನ್ಷಿಯಲಿ ಏನೋ ಸ್ವಲ್ಪ ಬೆನಿಫಿಟ್ ಸಿಗುತ್ತೆ ಅಂತಾರೆ. ಅದು ಯಾವ ತರ ಮನಸ್ಸು ಬದಲಾವಣೆ ಆಗುತ್ತೆ? ಅದಕ್ಕೆ ನೋಡಿ, ಯಾವಾಗ ಚಿಂತೆ ಇಲ್ಲದೆ ಮನುಷ್ಯ ಯಾವುದೇ ಕೆಲಸ ಮಾಡಿದ್ರು ಕೂಡ ಫಲ ಬಂದೇ ಬರುತ್ತೆ. 1+1 ಅಂತ 2 ಅಂತ ಹೇಳಲೇಬೇಕಾಗುತ್ತೆ ಕರೆಕ್ಟ್ ಆಗಿದ್ರೆ. ಹಾಗೆ ಶುದ್ಧ ಮನಸ್ಸಿಂದ ನಾವು ನಮ್ಮ ಎಲ್ಲರೂ ಕರ್ಮ ಭೂಮಿಯಲ್ಲಿ ಹುಟ್ಟಿರೋದು ಮಾಡೋದಕ್ಕೆ. ನನ್ನ ಕರ್ಮ ನಾನು ಇಂಜಿನಿಯರ್ ಆಗ್ಬಿಟ್ಟು ಡಾಕ್ಟರ್ ತರ ಇರ್ಬೇಕಂದ್ರೆ ಆಗಲ್ಲ. ನನ್ನ ಪ್ರೊಫೆಷನ್ ಇದು, ನನಗೆ ಸಿಕ್ಕಿರೋದು ವೃತ್ತಿ ಇದು. ಸಿಕ್ಕಿದ್ದರನ್ನ ಒಪ್ಕೊಂಡು ಮಾಡಿದ್ರೆ ನಮಗೆ ಆ ಹಣದಿಂದ ಬರುವಂತ ಫಲ ಬಂದ್ಬಿಡುತ್ತೆ. ಹಣದಿಂದ ಬರೋದಿದ್ರೆ ಎಲ್ಲ ಹಣವಂತರು ಚೆನ್ನಾಗಿರ್ಬೋದಾಗಿದ್ದಾರೆ, ಎಲ್ಲ ಚಿನ್ನ ಇಟ್ಟಿರೋರು ಚೆನ್ನಾಗಿರ್ಬೋದಾಗಿದ್ದಾರೆ, ಹೆಲಿಕಾಪ್ಟರ್ ಚಿನ್ನದ ಇಟ್ಟಿಗೆ ಇಟ್ಕೊಂಡಿರೋರೆಲ್ಲ ಚೆನ್ನಾಗಿರ್ಬೋದಾಗಿದ್ದಾರೆ. ಅದರಿಂದ ವಿಚಾರ ಮಾಡಿದ್ರೆ ನಮಗೆ ಇಲ್ಲಿ ಬಂದ್ಮೇಲೆ ಮಾನಸಿಕ ವೇದನೆ ಇಲ್ಲಂಗೆ ಹೋಗುತ್ತೆ. ಓಕೆ, ಯಾವಾಗ ಮಾನಸಿಕ ವೇದನೆ ಇಲ್ಲ, ನೀವು ಹುಟ್ಟಿದೆಲ್ಲ ಚಿನ್ನ, ಏನ್ ಬೇಕಾದ್ರೂ ಮಾಡ್ಬೋದು, ಹೊಸದಾಗಿ ಮಾಡ್ಬೋದು. ಅದು ನನ್ನ ಕೇಸ್ ಮೇಲೆ ಆಗಿದೆ. ನಾನು ಇಲ್ಲಿಗೆ ಬಂದ್ಮೇಲೆ ಎಷ್ಟೇ ಕೆಲಸಗಳಿದ್ರು ನಾನು ಫೋನ್ ನಲ್ಲೇ ಕುತ್ಕೊಂಡೇ ಮಾಡ್ತೀನಿ, ಚೆನ್ನಾಗಿ ನಡೀತಿದೆ.
ಓಕೆ. ನಾನೇನಿಲ್ಲ, ಇಲ್ಲಿ ಪಾರಮಾರ್ಥಿಕ ಜೀವನ ಮಾಡಿ ಗೊತ್ತಿರೋ ಇನ್ನೊಬ್ಬರಿಗೆ ಶೇರ್ ಮಾಡ್ಕೊಳ್ಳಿ, ಇಷ್ಟು ಮಾಡಿದ್ರೆ ಸಾಕು, ಏನ್ ನಡಿಬೇಕಾಗಿದೆ. ಅದು ಎಕ್ಸಾಂಪಲ್ ನಂದೆ. ಎಲ್ಲ ಎಷ್ಟೆಷ್ಟು ಕಡೆ ಏನೇನ್ ಕೆಲಸ ನಡೀತದೆ, ನಾನು ಅಲ್ಲೇ ಇದ್ರು ನಡೆಯಲ್ಲ, ಅಲ್ಲಿ ನನ್ನ ಅಹಂಕಾರ ಅಭಿಮಾನ ಬಂದ್ಬಿಡುತ್ತೆ ಇಲ್ವಾ. ಇಲ್ಲಿ ಇಟ್ಕೊಂಡು ಮಾಡೋದು ಅಂದ್ರೆ ಅದೇ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಇದ್ರು ಕೂಡ ನಂದು ಸುಭಿಕ್ಷವಾಗಿದೆ. ಓಕೆ. ಅಂದ್ರೆ ಮನುಷ್ಯ ಅನ್ನೋನು ಅವ್ನ ಚಿಂತೆಗಳು ಭಯಗಳನ್ನ ದೂರ ಮಾಡ್ಕೊಂಡ್ರೆ ಏನ್ ಮಾಡ್ತೀನಿ ಅನ್ನೋದ್ರ ಮೇಲೆ ಯಾಕಂದ್ರೆ ತಾನೇ ಜೀವನೇ ದೇವನಲ್ಲ. ನೀವು ಹೊಸ ಜಾಗದಲ್ಲಿ ಒಂದು ಲೇಔಟೇ ಮಾಡ್ಬೋದಲ್ಲ, ಹೊಸ ಫ್ಯಾಕ್ಟ್ರಿ ಮಾಡ್ಬೋದಲ್ಲ. ಇದು ಯಾವಾಗ ಮನಸ್ಸು ಶಾಂತವಾಗಿರುತ್ತೋ ಸಪ್ಲೈ ಡಿಮ್ಯಾಂಡ್ ಗೊತ್ತಾಗ್ಬಿಟ್ಟೆ, ಇಂಥವ್ರಿಗೆ ಬೇಕಾಗಿದೆ, ಅವ್ರು ನಾನು ತಗೊಂಡೋಗ್ಬಿಟ್ರೆ ನನ್ಗೆ ಕಮಿಷನ್ ಸಿಗುತ್ತೆ ಇಲ್ವಾ. ಅದು ಮನಸ್ಥಿತಿ ಇದ್ದಾಗ ಸಮಾಧಾನವಾಗಿದ್ದರೆ ತಾನೇ ಗೊತ್ತಾಗುತ್ತೆ. ಇಲ್ಲ ನನ್ನ ಹತ್ರ ಹಣ ಇದೆ, ದೊಡ್ಡ ಲೇಔಟ್ ಮಾಡಿದೆ, ದೊಡ್ಡ ಫ್ಯಾಕ್ಟ್ರಿ ಮಾಡಿದೆ ಅಂದ್ರೆ ಅಲ್ಲಿ ಬೈಯರೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ. ಓಕೆ. ಇದು ಎಲ್ಲದಕ್ಕೂ ಕಾರಣ ಮನಸ್ಸೇ ಅಲ್ವಾ. ಅದಕ್ಕೆ ಮನಸ್ಸನ್ನು ತಿಳಿದವನು, ಮನಸ್ಸನ್ನು ಗೆದ್ದವನು ಮಹಾದೇವ, ಆರ್ಡಿನರಿ ಅಲ್ಲ. ಆ ಮನಸ್ಸೇ ಮಹಾಮಾಯೆ. ಅದಕ್ಕೆ ಮನಸ್ಸಿಗೆ ಪೂಜೆ ಮಾಡ್ಬೇಕು ಅಂತ. ಇದಕ್ಕೆ ನಮ್ಗೆ ಸ್ವಲ್ಪ ಹೊರಗಿನ ವಿಚಾರದಲ್ಲಿ ಕೂಡ ರಾಮಕೃಷ್ಣ ಪರಮಹಂಸರು ಹೇಳಿರೋದು, ಮಹಾಮಾಯೆನ ಪೂಜೆ ಮಾಡಿ. ಓಕೆ. ಜೀವನ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನಾವು ಮಾತಾಡ್ತಾನೆ ಗೊತ್ತಾಗೋದು. ತನ್ನ ಸ್ವರೂಪನ ತಾವು ನೋಡಕ್ಕಾಗಲ್ಲ, ನನ್ನ ಕಣ್ಣನ್ನು ನಾವು ನೋಡಕ್ಕಾಗಲ್ಲ. ಕನ್ನಡಿಗೆ ಹೋದ್ರೇನೆ ನನ್ ಕಾಣಲ್ಲ. ಅಂದ್ರೆ ಸ್ಥೂಲ ಕಣ್ಣು ಕಾಣ್ಬೇಕಂದ್ರೆ ಮಿರರ್ ಬೇಕು. ಮತ್ತೆ ಕಣ್ಣನ್ನು ನೋಡ್ಬೇಕಂದ್ರೆ ಕಣ್ಣನ್ನ ನೋಡ್ತಾನಲ್ಲ, ಕಣ್ಣೊಳಗೆ ನೋಡವನು ಒಬ್ಬ ಇದ್ದಾನೆ. ಹೌದು. ಈ ಕಣ್ಣಿಗೆ ನಿಮ್ಮ ದೇಹ ಬಂದು ಕಣ್ಣಿಗೆ ಇದು ಶರೀರ ಅಲ್ವಾ. ಆ ಕಣ್ಣು ನೋಡ್ಬೇಕಂದ್ರೆ ಶರೀರ ಇರ್ಬೇಕು. ಬಟ್ ಕಣ್ಣು ನೋಡೋ ಮನಸ್ಸು ನನ್ನೆಲ್ಲ ಇದ್ರೆ ನೋಡಕ್ಕಾಗಲ್ಲ. ಆ ಕಣ್ಣು ನೋಡೋದಕ್ಕೆ ನನ್ಗೆ ಇನ್ನೊಂದು ಕಣ್ಣು ಬೇಕು. ಅದೇ ಯಾವುದು ಮಾನಸಿಕವಾಗಿರೋದು. ಬಟ್ ಮಾನಸಿಕಕ್ಕೆ ಶಕ್ತಿ ಬೇಕಲ್ಲ, ಅದಕ್ಕೊಂದು ಶರೀರ. ಮನಸ್ಸು ಬಂದು ಶರೀರವಾಗುತ್ತೆ, ಆತ್ಮ ಬಂದು ಕಣ್ಣಾಗುತ್ತೆ. ಓಕೆ. ಆ ಆತ್ಮಕ್ಕೆ ಮನಸ್ಸು ಶರೀರವಾದಾಗ ಇದ್ರ ಮೂಲಕ ನೋಡ್ತೀವಿ. ಆದ್ರೆ ಆತ್ಮಕ್ಕೆ ಎಲ್ಲಿ ಶಕ್ತಿ ಬರ್ತದೆ, ಎಲ್ಲಾ ಕಡೆ ಇರೋಂಥ ಚೈತನ್ಯ. ಅದನ್ನ ಅಣುವನ್ನ ಬ್ರೇಕ್ ಮಾಡಿದಾಗ ಗೊತ್ತಾಗುತ್ತೆ. ಓಕೆ. ಇಲ್ಲ ಅದನ್ನ ಪ್ರತ್ಯಕ್ಷವಾಗಿ ನೋಡ್ಬೋದು ಇಲ್ಲಿ. ಓಕೆ. ಈ ಜಾಗದಲ್ಲಿ ಕಣ್ಣು ಮುಚ್ಚಿದ್ರೆ ಕೆಲವ್ರಿಗೆಲ್ಲ ಭಯಂಕರವಾಗಿರುವಂತ ಕಾಣುತ್ತೆ, ಒಳಗಡೆನೆ ಪ್ರಕಾಶ ಕಾಣುತ್ತೆ, ಚಿಕ್ಕ ಕಳೆಗಳು ಅಂತ. ಅಲ್ಲಿ 100 ವರ್ಷ ಸಾಧನೆ ಮಾಡಿರೋದು ಇಲ್ಲಿ 10 ನಿಮಿಷದಲ್ಲಿ ಅನುಭವ. ಓಕೆ. ಅದು ಅವ್ರಿಗೆ ಹೀಗೆ ನೀವು ಪ್ರಶ್ನೆ ಕೇಳಿದರೆ ಹೇಳ್ತೀನಿ. ಯಾಕಂದ್ರೆ ನಮ್ಗೆ ಗೊತ್ತಿರೋದು ಹೇಳ್ತಾ ಇರೋದ್ರೆ 12 ಅವರ್ ಅಲ್ಲ, 24 ಅವರ್ ಈಗ ನಿಂತೀನಿ. ನೀರು ಕುಡಿಯಲ್ಲ, ಆಹಾರ ತಿನ್ನಲ್ಲ. ಇದು ಯಾಕಂದ್ರೆ ನಮ್ಗೆ ಇಲ್ಲಿಂದ ಹರಿಯಕ್ ಶುರು ಮಾಡ್ಬಿಟ್ರೆ ಅದು ಇಲ್ಲಿಂದು ತೊಂದರೆ ಮಾಡಲ್ಲ. ನೀವು ಕೇಳ್ಬೇಕು. ಓಕೆ. ಈಗ ಚೈತನ್ಯ ಮನುಷ್ಯರಿಗೆ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಯಾವ ರೀತಿ ಪಡ್ಕೋಬೇಕು ಅದನ್ನ ಬೆಳಗ್ಗೆ ಎದ್ದು ಕೂಡಲೇ ನಮಗೆ ಈ ಹಣೆಯಲ್ಲೇ ಎಲ್ಲ ನಮ್ಮ ಗುಣಗಳು ಬಣ್ಣಗಳೆಲ್ಲ ಎಲ್ಲಾನು ಆಗೋದು. ಅದಕ್ಕೆ ಇಲ್ಲಿಗೆ ಸ್ವಲ್ಪ ನೀರಿನಲ್ಲಿ ಹಣೆ ಅಂದ್ರೆ ಮುಖ ತೊಳ್ಕೊಂಡು ವಿಭೂತಿ ಹಚ್ಕೊಂಡು. ಇನ್ನು ಎಕ್ಸಾಂಪಲ್ ಅಂದ್ರೆ ನಾವು ಪ್ರತಿಯೊಬ್ಬರು ಮದುವೆ ಜೀವನದಲ್ಲೇ ಅನುಭವ ಆಗಿರುತ್ತೆ. ನಿಮ್ಗೆ ಯಾವ ರೀತಿ ಅಲಂಕಾರ ಮಾಡ್ತಾರೆ, ಸ್ನಾನ ಮಾಡಿಸಿ ಹಣೆಗೆ ಕುಂಕುಮ ಹೂವಿನ ಹಾರ ಹಾಕಿ ನಿಮ್ಗೆ ಅವಾಗ ದೈವಿ ಸಮುದ್ರ ಆಗ್ತಿರಲ್ಲ, ದೈವ ಗುಣಗಳು. ಅಲ್ಲಿ ಯಾರ ಮೇಲಾದ್ರೂ ದ್ವೇಷ ರಾಗ ಇರುತ್ತಾ, ರಾಗ ದ್ವೇಷಗಳು ಎರಡು ಇರಲ್ಲ. ಇದೆಲ್ಲ ಮನಸ್ಸಿನ ವ್ಯವಹಾರ. ಅದೆರಡು ಇಲ್ಲದೆ ಇದ್ದಾಗ ಏನಾಗುತ್ತೋ ಅದು ನಮ್ಮ ಸ್ವರೂಪವೇ. ಏನ್ ಮಾಡ್ಬೇಕಂದ್ರೆ ಪ್ರತ್ಯಕ್ಷವಾಗಿ ನಮ್ಗೆ ಈ ದೇಹನೇ ದೇವಾಲಯ ಅಂದ್ಮೇಲೆ ಈ ದೇವಾಲಯನ ಕಟ್ಟಿ ಕೊಟ್ಟವರು ಯಾರು? ಪ್ರತ್ಯಕ್ಷ ತಂದೆ ತಾಯಿ. ಅವ್ರ ಕಾಲು ತೊಳೆದು ಅವ್ರು ಸತ್ತೋದ್ಮೇಲೆ ಪಲ್ಲಕ್ಕಿ ಕಟ್ತಾರಲ್ಲ, ಮಧುರವಾಗ್ಲೇ ವಾರ ಅವ್ರ ಕಾಲಿಗೆ ನೀರು ಅರಿಶಿನ ಕುಂಕುಮ ಹಚ್ಚಿ ನಮ್ಮ ಹಣೆ ಮುಚ್ಚಿ ಅವ್ರ ಹತ್ರ ಆಶೀರ್ವಾದ ಪಡಿಬೇಕು. ನಾನು ಅದೇ ಮಾಡ್ತಾ ಇದ್ದೆ. ಇದನ್ನ ಎಲ್ಲಿ ಕಲ್ತಿದ್ದು ಅಂದ್ರೆ ರಾಮ ವಸಿಷ್ಠ ಸಂವಾದದಲ್ಲಿ ತಾಯಿಗೆನೆ ಬೋಧನೆ ಮಾಡ್ತಾರೆ ರಾಮ, ಅದ್ರಲ್ಲಿ ಹೇಳ್ತಾರೆ. ಓಕೆ. ಹಾಗೆ ಇದೇ ಮಾಡ್ಬೇಕು. ಹೆತ್ತ ತಂದೆ ತಾಯಿಗಳನ್ನ ಹಣೆ ಮುಟ್ಟಿ ಅವ್ರಿಗೆ ನಮಸ್ಕಾರ ಮಾಡ್ಬೇಕು, ಅವ್ರ ಕಣ್ಣಲ್ಲಿ ಆನಂದ ಭಾಷೆ ಮಾಡಬೇಕು. ಇಷ್ಟೇ ಬೇಕಾದ್ರೆ ನೋಡಿ ಬದಲಾವಣೆ ಆಗ್ತಾ ಬರುತ್ತೆ. ಓಕೆ. ಇದೊಂದು ಪ್ರಾಕ್ಟಿಕಲ್ ಮೆಥಡ್. ಓಕೆ.
ಬೇರೆ ಹೇಳಿ, ಪ್ರಶ್ನೆ ಕೇಳಿದ್ರೆ. ಬೇರೆ ಪ್ರಶ್ನೆಗಳು ರೆಡಿ ಮಾಡ್ಕೊಳ್ಳೋಣ. ಈಗ ಗುರುವಾರದ ಹೊತ್ತು ಸತ್ಸಂಗಗಳಿರುತ್ತೆ ಅಂದ್ರಿ, ಅದಕ್ಕೂ ಬಂದ್ರೆ ನಿಮ್ಗೆ ಕೆಲವಷ್ಟು ಇನ್ಫಾರ್ಮೇಶನ್ ಸಿಗ್ಬೋದು, ಯಾವ ತರ ಇರುತ್ತೆ ಜನಗಳ ಎಕ್ಸ್ಪೀರಿಯನ್ಸ್. ಒಬ್ಬೊಬ್ರದ್ದು ಪ್ರಾಬ್ಲಮ್ ಇರುತ್ತೆ ಜೀವನದಲ್ಲಿ. ನನಗೆಲ್ಲ ನಾನು 3 ವರ್ಷದಿಂದ ಬರ್ತಾ ಇದ್ದಾಗ ನನ್ನ ಹತ್ರ 2 ಇಂಟರ್ವ್ಯೂ 3 ಇಂಟರ್ವ್ಯೂ ಮಾಡಿದ್ಮೇಲೆ ಅವ್ರ ಪ್ರಾಬ್ಲಮೇ ಸಾಲ್ವ್. ಓಕೆ, ಆತರ ಅವ್ರದ್ದೆಲ್ಲ ಕರೆದು ಕೇಳ್ಬೇಕು, ಅವ್ರ ಹತ್ರ ಕೇಳ್ಬೇಕು, ನಾನು ಹೇಳ್ಬೇಕು. Okay. ಆಮೇಲೆ ಅನ್ಕೊಂಡು ಇದು ಒಳ್ಳೆ ಹಾಬಿ, ಇಲ್ಲಿ ಬಂದ್ರೆ ಕಾಲ ಕಡಿಯೋಣ, ಗೊತ್ತಿರೋದು ಹೇಳೋಣ, ಹೇಳ್ತಾ ಹೇಳ್ತಾ ಅದು ನಮಗೂ ಕೇಳುತ್ತೆ, ಹೌದು, ಜ್ಞಾಪಿಸ್ಕೊಳ್ಳುತ್ತೆ. ಪ್ಲಸ್ ಜನಗಳ ಪ್ರಾಬ್ಲಮ್ ಕಡಿಮೆ ಆಗುತ್ತೆ, ತೊಂದರೆಗಳು ಕಡಿಮೆ ಆಗುತ್ತೆ, ಪ್ಲಸ್ ಇಲ್ಲಿರುವಂತ ಎನರ್ಜಿ ಜನಕ್ಕೆ ಶೇರ್ ಆಗುತ್ತೆ ಅನ್ನೋದೊಂದು. ಎಸ್ ಸರ್, ತುಂಬಾ ಇನ್ಫಾರ್ಮೇಶನ್ ಸಿಕ್ತು ಸರ್ ನಿಮ್ಮಿಂದ. ಇನ್ನ ಜಾಸ್ತಿ ಇನ್ಫಾರ್ಮೇಶನ್ ನಾವು ಬಂದು ಕಲೆಕ್ಟ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತೀವಿ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್.